ಕೊಡಗಿನ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿಕೊಂಡವರು ಯಾರು ಅಂತ ಕ್ವಶನ್ ಆಗಿದೆ. ಯಾರು ಆನ್ಸರ್ ಮಾಡ್ತೀರಿ? ಬಿ ರೈಟ್ ಆನ್ಸರ್ ನೋಡಿ. ಸರಿಯಾದಂಥ ಉತ್ತರ ಕಲ್ಯಾಣ ಸ್ವಾಮಿ ರೈಟ್ ಆನ್ಸರ್ ನೋಡಿ. ಕಲ್ಯಾಣ ಸ್ವಾಮಿ. ಕೊಡಗಿನ ಬಂಡಾಯ ನಡೆದ ವರ್ಷ ಯಾವಾಗಂದ್ರೆ 1934ರಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡಿದರು ಅಂತಂದರೆ, ಕೊಡಗು ಸಾಮ್ರಾಜ್ಯದಲ್ಲಿ ಸ್ವಾಮಿ ಅಪರಾಂಪರ ಅನ್ನುವಂಥ ಒಬ್ಬ ಮಹಾನ್ ಸ್ವತಂತ್ರ ಹೋರಾಟಗಾರ, ಏನು ಅರಸೊತ್ತಿಗೆ ಮನೆತನ ಇತ್ತು. ಆ ಸ್ವಾಮಿ ಅಪರಾಂಪರ ಅನ್ನುವಂಥ ವ್ಯಕ್ತಿ ಮತ್ತು ಕಲ್ಯಾಣ ಸ್ವಾಮಿ ಇಬ್ಬರು ಕೂಡಿಕೊಂಡು ಆ ಒಂದು ಕೊಡಗು ಸಂಸ್ಥಾನದ ರಾಜ್ಯರು ಯಾರಾಗಿದ್ದರಂದ್ರೆ ಚಿಕ್ಕ ವೀರ ರಾಜೇಂದ್ರ ಅಂತ ಕರಿತೀವಿ. ಚಿಕ್ಕ ವೀರ ರಾಜೇಂದ್ರ. ಈ ಚಿಕ್ಕ ವೀರ ರಾಜೇಂದ್ರ ಸಂಸ್ಥಾನವನ್ನು ಉಚ್ಚಾಟನೆ ಮಾಡಿದ ಸಲುವಾಗಿ ಕಲ್ಯಾಣ ಸ್ವಾಮಿ ಮತ್ತು ಸ್ವಾಮಿ ಅಪರಾಂಪರ ಅನ್ನುವಂಥ ವ್ಯಕ್ತಿಗಳು ಹೋರಾಟ ಮಾಡ್ತಾರೆ. ಇದನ್ನೇ ನಾವು ಕೊಡಗಿನ ಬಂಡಾಯ ಅಂತ ಕರಿತೀವಿ. ಆ ಕೊಡಗಿನ ಬಂಡಾಯದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕಲ್ಯಾಣ ಸ್ವಾಮಿ. ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಸ್ಥಳ ಯಾವುದು? ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಸ್ಥಳ ಯಾವುದು? ಎಸ್, ಸರಿಯಾದಂಥ ಉತ್ತರ ಧಾರವಾಡ ರೈಟ್ ಆನ್ಸರ್ ನೋಡಿ. ಧಾರವಾಡ. ಏನು ಸರ್ ಇದು ಬ್ರಹ್ಮ ಸಮಾಜ ಅಂತಂದರೆ, ಭಾರತ ದೇಶದಲ್ಲಿ ಇವತ್ತು ರಾಜಾರಾಮ್ ಮೋಹನ್ ರಾಯ್ ಅವರದಾರಲ್ಲ, ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ, ಪುನರುಜ್ಜೀವನದ ಧ್ರುವತಾರೆ ಅಂತ ಕರೀತಾರೆ. ಆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಪ್ರಾರಂಭ ಮಾಡಿದ್ದು ಯಾವ ವರ್ಷ ಅಂದರೆ 1828ರಲ್ಲಿ. 1828ರಲ್ಲಿ ಬ್ರಹ್ಮ ಸಮಾಜವನ್ನು ಪ್ರಾರಂಭ ಮಾಡ್ತಾರೆ. ಅವರನ್ನು ಆಧುನಿಕ ಭಾರತದ ಮೊದಲ ಮಾನವ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೂರ್. ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಆಧುನಿಕ ಭಾರತದ ಮೊದಲ ಮಾನವ ಎಂದು ಕರೆದವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್. ಅಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಸಂವಾದ ಕೌಮುದಿ ಅನ್ನುವಂಥ ಒಂದು ಪತ್ರಿಕೆಯನ್ನು ಬರೀತಾರೆ ಬಂಗಾಳಿ ಭಾಷೆಯಲ್ಲಿ. ಪರ್ಷಿಯನ್ ಭಾಷೆಯಲ್ಲಿ ಮೀರತ್ ಉಲ್ ಅಕ್ಬರಿ ಮತ್ತು ಸಮಾಚಾರ ದರ್ಪಣ ಅನ್ನುವಂಥ ಒಂದು ಪತ್ರಿಕೆಗಳನ್ನು ಬರೀತಾರೆ. 1829 ಡಿಸೆಂಬರ್ 4ರಂದು ಇವತ್ತು ಭಾರತ ದೇಶದ ಸಮಾಜದಲ್ಲಿ ಅಂಟಿಕೊಂಡಂಥ ಅತ್ಯಂತ ದೊಡ್ಡದಾಗಿರುವಂಥ ಶಾಪ ಅಂದರೆ ಅದು ಸತಿ ಸಹಗಮನ ಪದ್ಧತಿ. ಗಂಡ ಸತ್ತಾಗ ಗಂಡನ ಚಿತೆಯಲ್ಲಿ ಬಿದ್ದು ಸಾಯುವಂಥ ಪದ್ಧತಿಯನ್ನು ಸತಿ ಸಹಗಮನ ಪದ್ಧತಿ ಅಂತ ಕರಿತೀವಿ. ಅಂಥ ಸತಿ ಸಹಗಮನ ಪದ್ಧತಿಯನ್ನು ವಿರೋಧ ಮಾಡಿ ಅದನ್ನು ರದ್ದುಪಡಿಸಿದಂಥ ಒಬ್ಬ ವ್ಯಕ್ತಿ ಅಂದರೆ ರಾಜಾರಾಮ್ ಮೋಹನ್ ರಾಯ್. 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಅಷ್ಟೇ ಅಲ್ಲ, ರಾಜಾರಾಮ್ ಮೋಹನ್ ರಾಯ್ ಅವರು ಇನ್ನೊಂದು ವಿಶೇಷ ಏನು ಅಂತಂದರೆ 1835ರಲ್ಲಿ ಭಾರತ ದೇಶದಲ್ಲಿ ಮೆಕಾಲೆ ವರದಿ ಬರ್ತದೆ. ಆ ಥಾಮಸ್ ಮೆಕಾಲೆ ಅನ್ನುವಂಥ ವ್ಯಕ್ತಿಯನ್ನು ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಥಾಮಸ್ ಮೆಕಾಲೆ ಅವರನ್ನು ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತೇಳಿ ಕರೆಯುತ್ತಾರೆ. ಹಾಗಾದರೆ ಥಾಮಸ್ ಮೆಕಾಲೆ ಅವರು ಆ ಇಂಗ್ಲೀಷ್ ಶಿಕ್ಷಣಕ್ಕೆ ಬೆಂಬಲ ಕೊಟ್ಟವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್. ಭಾರತ ದೇಶದಲ್ಲಿ ಪರ್ಷಿಯನ್ ಭಾಷೆಯ ಬದಲಾಗಿ ಆಂಗ್ಲ ಭಾಷೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟವರು ರಾಜಾರಾಮ್ ಮೋಹನ್ ರಾಯ್. 2ನೇ ಅಕ್ಬರನ ಪರವಾಗಿ ಅವರ ಪಿಂಚಣಿ ತರುವ ಸಲುವಾಗಿ ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ. 1833ರಲ್ಲಿ ಇಂಗ್ಲೆಂಡದ ಬ್ಯಾಸ್ಟಲ್ ಎಂಬ ಸ್ಥಳದಲ್ಲಿ ಮರಣ ಹೋಗ್ತಾರೆ. ಅದೇನೇ ಇರಲಿ, ಕರ್ನಾಟಕ ರಾಜ್ಯದಲ್ಲಿ ಬ್ರಹ್ಮ ಸಮಾಜದ ಒಂದು ಶಾಖೆ ಧಾರವಾಡದಲ್ಲಿ ಪ್ರಾರಂಭ ಆಗ್ತದೆ. ರಾಜಾರಾಮ್ ಮೋಹನ್ ರಾಯ್ ಅವರು ಮರಣ ಅಪ್ಪಿದ ನಂತರ ಬ್ರಹ್ಮ ಸಮಾಜದಲ್ಲಿ 2 ಭಾಗಗಳಾಗ್ತವೆ. ಒಂದು ಆದಿ ಬ್ರಹ್ಮ ಸಮಾಜ, ಇನ್ನೊಂದು ಹಳೆಯ ಬ್ರಹ್ಮ ಸಮಾಜ ಅಂಥೇಳಿ. ಆ ಕೇಶವಚಂದ್ರ ಸೇನ್ ಮತ್ತು ದೇವೇಂದ್ರನಾಥ್ ಟ್ಯಾಗೂರ್ ಅವರು ಅದರ ಮುಖ್ಯಸ್ಥರಾಗಿ ಸೇವೆಯನ್ನು ಮಾಡಿದರು ಅಂತ. ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿರುವ ಸ್ಥಳ ಯಾವುದು? ಆನ್ಸರ್ ಮಾಡಿ ನೋಡೋಣ. ಎಕ್ಸಲೆಂಟ್, ರೈಟ್. ಸರಿಯಾಗಿರುವಂಥ ಉತ್ತರ ಅಂಕೋಲಾ ರೈಟ್ ಆನ್ಸರ್ ನೋಡಿ.
ನಾನು ಭಾಳ ಸರಿ ಹೇಳಿ ನಿಮಗೆ, ಅಂಕೋಲ ಇದೆಯಲ್ಲ, ಇದನ್ನು ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ಯಾಕೆ ಅಂತಂದರೆ 1930ರಲ್ಲಿ 1930 ಮಾರ್ಚ್ 12ನೇ ತಾರೀಕು 1930 ಮಾರ್ಚ್ 12ರಿಂದ ಏಪ್ರಿಲ್ 24ರವರೆಗೆ, ಏಪ್ರಿಲ್ 6ರವರೆಗೆ, ಮಾರ್ಚ್ 12ರಿಂದ ಹೋರಾಟ ಆರಂಭ ಆಗಿ ಪ್ರತಿದಿನ 10 ಮೈಲು ದೂರದಂತೆ ಟೋಟಲ್ 240 ಮೈಲು ದೂರವನ್ನು ನಡೆದವರು ರಾಜಾರಾಮ್ ಯಾರು? ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶದಲ್ಲಿ ಕಾನೂನುಭಂಗ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಕಾನೂನುಭಂಗ ಚಳವಳಿ ಅಂದರೂ ಒಂದೇ, ದಂಡಿ ಉಪ್ಪಿನ ಸತ್ಯಾಗ್ರಹ ಅಂದರೂ ಒಂದೇ. ನಿಮಗೆಲ್ಲ ಗೊತ್ತಿರಲಿ, ಗಾಂಧೀಜಿಯವರು 1920 1922ರಲ್ಲಿ ಸಕ್ರಿಯವಾಗಿ ರಾಷ್ಟ್ರೀಯ ಹೋರಾಟದಲ್ಲಿ ಪಾಲ್ಗೊಂಡರು. 1917ರಲ್ಲಿ ಗಾಂಧಿ ಮೊದಲ ಬಾರಿಗೆ ಚಂಪಾರಣ್ಯ ಸತ್ಯಾಗ್ರಹವನ್ನು ಮಾಡಿದರು. ತೀನ್ ಕತಾಯಿ ಪದ್ಧತಿ ವಿರುದ್ಧ ಹೋರಾಟವನ್ನು ಮಾಡಿದರು. ಗಾಂಧೀಜಿ ಮಾಡಿದಂಥ ಮೊಟ್ಟ ಮೊದಲ ಕಾನೂನುಭಂಗ ಚಳವಳಿ ಇದು. ಗಾಂಧೀಜಿಯವರು ಸಕ್ಸಸ್ ಆದರು. 1918ರಲ್ಲಿ ಅಹಮದಾಬಾದ್ ಹತ್ತಿಗಿರಣಿ ಹೋರಾಟವನ್ನು ಮಾಡ್ತಾರೆ. ಗಾಂಧಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ. 1918ರಲ್ಲಿ ಕೇಡಾ ಸತ್ಯಾಗ್ರಹವನ್ನು ಮಾಡ್ತಾರೆ. ಗಾಂಧಿ ಮಾಡಿದ ಮೊದಲ ಅಸಹಕಾರ ಚಳವಳಿ. ಈ 3 ಹೋರಾಟಗಳಲ್ಲಿ ಸಕ್ಸಸ್ಸನ್ನು ಕಂಡಂಥ ಗಾಂಧೀಜಿಯವರು ಈ ಹೋರಾಟವನ್ನು ಕಂಡು ಮೋತಿಲಾಲ್ ನೆಹರು ಅವರಂತಾರೆ, ಗಾಂಧೀಜಿಯವರೇ ನೀವೇಕೆ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ಬರಬಾರದು, ಬಂದುಬಿಟ್ರೆ ಕಡೆ ಕಿತ್ತುಕೊಂಡು ದೇಶದ ಸ್ವತಂತ್ರ ಹೋರಾಟದಲ್ಲಿ ನೀವು ಕೂಡಿ ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಣ ಅಂತ ತಿಳ್ಕೊಂಡು ಗಾಂಧೀಜಿಯವರು, ಹೌದಲ್ಲೋ, 1919ರ ಪಂಜಾಬಿನ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನ, ಆ ಪಂಜಾಬಿನ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಂಥ ಮೋತಿಲಾಲ್ ನೆಹರು ಅವರು ಗಾಂಧೀಜಿಯವರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಬರಮಾಡಿಕೊಂಡರು. ಗಾಂಧೀಜಿ 1920ರಿಂದ 22ರವರೆಗೆ ಅಸಹಕಾರ ಚಳವಳಿಯನ್ನು ಮಾಡ್ತಾರೆ. ಆದರೆ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರ ಅನ್ನುವಂಥ ಸ್ಥಳದಲ್ಲಿ 22 ಜನ ಪೊಲೀಸರು ಸಜೀವವಾಗಿ ಸುಟ್ಟಾಗ ಗಾಂಧಿ ಅಂತಾರೆ, ನಾನು ಸ್ವತಂತ್ರ ಹೋರಾಟದಲ್ಲಿ ಇರಲಾರೆ, ಸ್ವತಂತ್ರ ಹೋರಾಟದಲ್ಲಿ ಮುಂದುವರಿಯಲಾರೆ, ಯಪ್ಪೋ ಇದು ಅನ್ಯಾಯ, ಸುಮ್ಮರು ಒಮ್ಮರ ಏನಾಯ್ತದ ಬೈತಾರೆ ಮಂದಿ, ಹಿಂಗ್ಯಾಕೆ ಮಾಡ್ತೀವಿ ಚುಗಟ್ಟಿ ಹಂಗೆ ಸುಮ್ಮರು ಕುಂದ್ರು ಅಂತ. ಮತ್ತು ಅವ್ರು 379 ಜನರು ಗುಂಡಿಟ್ಟು ಹೊಡೆದ್ರಲ್ಲ, ಸುಮ್ಮರು ಏನಾಗ್ಯದ ನೀನು ಹಿಂಗ್ಯಾಕೆ ಮಾಡ್ತೀವಿ ಅಂತ. ಏನೋ ನೋಡ್ತದ ಒಳಗೆ SMS ಎಷ್ಟು ಡೇಂಜರ್ ಆಗ್ತಾವ. 1922 ಅಸಹಕಾರ ಚಳವಳಿ ಚೌರಿ ಚೌರ ಘಟನೆ ಆಯ್ತು. ಆ ಚೌರಿ ಚೌರ ಘಟನೆಯಿಂದ ಗಾಂಧೀಜಿಯವರು 22 ಜನರ ಸಾವು ಇದೆಯಲ್ಲ, ಆ ಸಾವನ್ನು ತಮ್ಮ ಮೈಮೇಗೆ ಹಾಕ್ಕೊಂಡು ಗಾಂಧಿ ಜೈಲಿಗೆ ಹೋಗ್ತಾರೆ. ಅವರಿಗೆ 6 ವರ್ಷಗಳ ಕಾಲ ಸಜಾ ಆಗ್ತದೆ. ಮುಂದೆ 1922ರ ಜೈಲಿಗೆ ಹೋದವರು 1924ರಲ್ಲಿ ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಗಾಂಧಿ ಅಸೌಖ್ಯ ಅಂತ ಹೇಳ್ತಾರೆ, ಅಪೆಂಡೆಕ್ಸ್ ಆಗಿತ್ತು ಗಾಂಧಿಗೆ, ಅದಕ್ಕೆ ಅವರನ್ನು ಬಿಡುಗಡೆ ಮಾಡಿದರು. ಕರೆಕ್ಟಾ? ಒಂದು ವಿಶೇಷ ಏನು ಅಂತಂದರೆ 1922ರಿಂದ 1930ರವರೆಗೆ 8 ವರ್ಷಗಳ ಕಾಲ ಗಾಂಧಿ ಸ್ವತಂತ್ರ ಹೋರಾಟದಲ್ಲಿ ಎಲ್ಲಿ ಕಾಣಿಸ್ಕೊಳ್ಳಿಲ್ಲ. ನಾಯಕತ್ವ ವಹಿಸಿಕೊಂಡು ಮುಂಚೂಣಿಯಾಗಿ ಬರಲೇ ಇಲ್ಲ ಗಾಂಧಿ. ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಹೋರಾಟ ಮಾಡಲಿಲ್ಲ. ಆದರೆ ಡೈರೆಕ್ಟ್ ಬಂದಿದ್ದು ಯಾವಾಗ ಅಂದರೆ ಕಾನೂನುಭಂಗ ಚಳವಳಿ. 11 ಅಂಶಗಳನ್ನು ಹೇಳ್ತಾರೆ ಗಾಂಧೀಜಿಯವರು. ಲಾರ್ಡ್ ಇರ್ವಿನ್ ಮುಂದೆ ಹೋಗಿಡ್ತಾರೆ 11 ಅಂಶಗಳನ್ನು ಸಿಗ್ನೇಚರ್ ಮಾಡ್ರಿ ಅಂತ. ಇರ್ವಿನ್ ಅವರ ಮುಂದೆ 11 ಅಂಶಗಳನ್ನು ಸಿಗ್ನೇಚರ್ ಮಾಡ್ರಿ ಅಂದಾಗ ಗಾಂಧಿ ಇರ್ವಿನ್ ಒಪ್ಪಂದ ಅದು ಆಗಲೇ ಇಲ್ಲ. ಫಸ್ಟಿಗೆ 1930ರಲ್ಲಿ ಅದಕ್ಕೆ ಸಕ್ಸಸ್ ಆಗಲಿಲ್ಲ. ಮದ್ಯಪಾನದ ಅಂಗಡಿಗಳನ್ನು ನಿಷೇಧ ಮಾಡಬೇಕು, ಈ CBI ಅಧಿಕಾರಿಗಳನ್ನು ನೇಮಕ ಮಾಡಬಾರದು, ವಿದೇಶದಿಂದ ಬರುವಂಥ ವಸ್ತುಗಳಿಗೆ ಅಪಾರ ಪ್ರಮಾಣದ ಟ್ಯಾಕ್ಸ್ ಹಾಕಬೇಕು, ಉಪ್ಪಿನ ಮೇಲಿನ ತೆರಿಗೆ ರದ್ದು ಮಾಡಬೇಕು, ಭಾರತದ ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿಪಡಿಸಬೇಕು, ವಿಚಾರಣೆ ಇಲ್ಲದೆ ಯಾರನ್ನು ಬಂಧಿಸುವ ಹಾಗೆ ಇಲ್ಲ, ಸ್ವತಂತ್ರ ಕೈದಿಗಳನ್ನು ಬಿಡುಗಡೆ ಮಾಡಬೇಕು, ಸ್ವತಂತ್ರ ಆಸ್ತಿ ಪಾಸ್ತಿಗಳನ್ನು ಅಬಕ್ಕಂದಿರಲ್ಲ ಆ ಅಬಕ್ಕಂದಂಥ ಆಸ್ತಿ ಪಾಸ್ತಿ ವಾಪಸ್ ಕೊಡಬೇಕು. ಈ ಥರ ಗಾಂಧಿ ಒಂದು 11 ಅಂಶಗಳಿಗೆ ಸಿಗ್ನೇಚರ್ ಮಾಡ್ಕೋತಾರೆ. ಗಾಂಧೀಜಿ 11 ಅಂಶಗಳಿಗೆ ಒಯ್ದಿಡ್ತಾನೆ. ಗಾಂಧಿ ಆ 11 ಅಂಶಗಳಿಗೆ ಒಂದು ಅಂಶಕ್ಕೆ ಸಹಿ ಮಾಡಂಗಿಲ್ಲ. ಅವ ಇರ್ವಿನ್ ಹೋಗೋಮರ ಅಂತ ಸಹಿ ಮಾಡಂಗಿಲ್ಲ ಅಂತ. ಯಾವಾಗ ಲಾರ್ಡ್ ಇರ್ವಿನ್ ಅವರು ಗಾಂಧೀಜಿಯವರ 11 ಬೇಡಿಕೆಗಳನ್ನು ಈಡೇರಿಸಲು ತಿರಸ್ಕಾರ ಮಾಡಿದರೋ ಅದಕ್ಕೆ ಗಾಂಧೀಜಿಯವರು ಇದನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡ್ತಾರೆ. ನಾವು ಉಪ್ಪಿನ ಸತ್ಯಾಗ್ರಹ ಮಾಡ್ತೀನಿ ಅಂತಾರೆ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಮಾಡ್ತೀನಿ ಅಂದಾಗ ಇಂಗ್ಲೆಂಡದ ಸಂಸತ್ ಅಂತದ, ಹಿಡಿ ಉಪ್ಪು ತಯಾರಿಸಿ ಬೇಡ, ಒಂದು ಬಕೆಟ್ ಉಪ್ಪು ತಯಾರಿಸಿ,
ಒಂದು ಹಾಂಡೆ ಉಪ್ಪು ತಯಾರಿಸು, ನಿನಗೆ ಯಾರು ಬೇಡ ಅಂದಾರ? ಅಪ್ಪು ಅಂತ ಗಾಂಧಿ, ಇದು ದೊಡ್ಡ ಅಸಹ್ಯ ಇದು ಅಂತ. ಹಿಡಿ ಉಪ್ಪನ್ನು ತಯಾರಿಸ್ತೀನಿ ಗಾಂಧಿ ಅಂತಾನೆ. ಆ ಗುಜರಾತದ ಸಬರ್ಮತಿ ನದಿಯ ಏನು ದಂಡಿಯಲ್ಲಿ ನಾ ಹಿಡಿ ಉಪ್ಪನ್ನು ತಯಾರಿಸ್ತೀನಿ ಅಂದಾಗ ಹಿಡಿ ಉಪ್ಪು ಅಲ್ಲ, ಒಂದು ಹಾಂಡೆ ಉಪ್ಪು ತಯಾರಿಸಿ, ಒಂದು ಬಕೆಟ್ ಉಪ್ಪು ತಯಾರಿಸಂದ್ರು. ಆಯ್ತಂತ ಗಾಂಧೀಜಿಯವರು ಆ ಗುಜರಾತ್ ರಾಜ್ಯದ ದಂಡಿ ಎಂಬ ಸ್ಥಳದಲ್ಲಿ ಹೋರಾಟವನ್ನು ಮಾಡುವಾಗ ಇದೇ ಸೇಮ್ ಕರ್ನಾಟಕ ರಾಜ್ಯದ ಅಂಕೋಲ ಎಂಬ ಸ್ಥಳದಲ್ಲಿ ಎಂ ಪಿ ನಾಡಕರ್ಣಿ ಮತ್ತು ಗಂಗಾಧರರಾವ್ ದೇಶಪಾಂಡೆ ಅವರು, ಬೆಳಗಾಂ ಮತ್ತು ಧಾರವಾಡದಲ್ಲಿ ಗಂಗಾಧರರಾವ್ ದೇಶಪಾಂಡೆ ಅವರು ಹೋರಾಟವನ್ನು ಮಾಡಿದರೆ, ಎಂ ಪಿ ನಾಡಕರ್ಣಿಯವರು ಅಂಕೋಲದಿಂದ ಸಾನಿಕಟ್ಟೆಯವರೆಗೆ ಹೋರಾಟವನ್ನು ಮಾಡ್ತಾರೆ. ಅದಕ್ಕೆ ಅಂಕೋಲವನ್ನು ಏನಂತ ಕರೆದರಂದರೆ ಕರ್ನಾಟಕದ ದಂಡಿ, ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯುತ್ತಾರೆ. ಬಾರ್ಡೋಲಿ ಎಲ್ಲಿದೆ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ಕರ್ನಾಟಕದ ದಂಡಿ ಅಂತ ಕರೆದರು. ಓಕೆ, ನೆಕ್ಸ್ಟ್ ಹೋಗೋಣ. ಮೈಲಾರ ಮಹದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದರು. ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ, ಧ್ವಜ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳವಳಿ. ಕರೆಕ್ಟ್, ಉಪ್ಪಿನ ಸತ್ಯಾಗ್ರಹ ರೈಟ್ ಆನ್ಸರ್. ನಾಗಲೇ ಹೇಳಿದೆ ನಿಮಗೆ 1930 ಮಾರ್ಚ್ 12ನೇ ತಾರೀಕಿನಿಂದ ಹೋರಾಟ ಆರಂಭ ಆಗ್ತದ. ಏಪ್ರಿಲ್ 6ನೇ ತಾರೀಕುವರೆಗೆ ಹೋರಾಟ ನಡೀತದ. ಟೋಟಲ್ 24 ದಿನಗಳ ಕಾಲ ಹೋರಾಟ ಮಾಡ್ತಾರೆ. ಆ ಗುಜರಾತ್ ರಾಜ್ಯದ ದಂಡಿಯಿಂದ, ಗುಜರಾತ್ ರಾಜ್ಯದ ಸಬರಮತಿ ಆಶ್ರಮದಿಂದ ಆರಂಭಗೊಂಡಾಗ 78 ಜನ ಇದ್ದರು. ಆ 78 ಜನರಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಅಂದ್ರೆ ಗಾಂಧಿ, ಅತ್ಯಂತ ಕಿರಿಯ ವ್ಯಕ್ತಿ ಅಂದ್ರೆ ಮೈಲಾರ ಮಹದೇವಪ್ಪ. ಮೈಲಾರ ಮಹದೇವಪ್ಪಗೆ ಎಷ್ಟು ವಯಸ್ಸಾಗಿತ್ತು ಅಂದ್ರೆ 18 ವರ್ಷ ವಯಸ್ಸಾಗಿತ್ತು. ಅತ್ಯಂತ ಕಿರಿಯ ವ್ಯಕ್ತಿಯಾಗಿರುವಂಥ ಮೈಲಾರ ಮಹದೇವಪ್ಪ ಅವರು ಹೋರಾಟವನ್ನು ಮಾಡ್ತಾರೆ. ಮೈಲಾರ ಮಹದೇವಪ್ಪ ಅವರನ್ನು ಕರ್ನಾಟಕದ ಭಗತ್ ಸಿಂಗ್ ಅಂತ ಕರೀತಾರೆ. ಯಾರನ್ನ ಕರ್ನಾಟಕದ ಭಗತ್ ಸಿಂಗ್ ಎಂದು ಕರೆಯುತ್ತಾರಂದ್ರೆ ಮೈಲಾರ ಮಹದೇವಪ್ಪ. ಯಾರನ್ನ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರೀತಾರಂದ್ರೆ ಹಳ್ಳಿಕೇರಿ ಗುದ್ಲೆಪ್ಪ ಅವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರೆದ್ರೆ, ಮೈಲಾರ ಮಹದೇವಪ್ಪ ಅವರನ್ನು ಏನಂತ ಕರೆದ್ರಂದ್ರೆ ಕರ್ನಾಟಕದ ಭಗತ್ ಸಿಂಗ್ ಅಂತೇಳಿ ಕರೀತಾರೆ. ಈ 18 ವರ್ಷದ ಬಾಲಕ ಗಾಂಧೀಜಿಯವರ ಪಕ್ಕದಲ್ಲಿ ಟೋಪಿ ಹಾಕ್ಕೊಂಡು ಬಿಳಿಯ ಬಟ್ಟೆ ಧರಿಸ್ಕೊಂಡು ಬಗಲಾಗೊಂದು ಬ್ಯಾಗ್ ತೊಗೊಂಡು ಹೋಗೋದೇ. ಗಾಂಧೀಜಿಯವರಿಗೆ ವಿಶ್ರಾಂತಿ ಮಾಡುವ ಸಲುವಾಗಿ ಮೋತಿಲಾಲ್ ನೆಹರು ಆನಂದ ಭವನ ಅಂತ ಒಂದು ಭವನವನ್ನು ಗಿಫ್ಟ್ ಆಗಿ ಕೊಡ್ತಾರೆ. ಆ ಆನಂದ ಭವನವನ್ನು ಆ ಗಾಂಧಿ ತೊಗೊಂಡು ಏನು ಮಾಡಿದಾರೆ ಅಂದ್ರೆ ಅದನ್ನು ಸ್ವರಾಜ್ಯ ಭವನ ಅಂಥೇಳಿ ಪರಿವರ್ತನೆ ಮಾಡ್ತಾರೆ. ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ 78 ಜನರೊಂದಿಗೆ ಆರಂಭಗೊಂಡ ಹೋರಾಟ ಮುಂದೆ 90,000 ಜನ ಇದ್ರು ಅಂತ. ರಘುಪತಿ ರಾಘವ ರಾಜಾರಾಮ್ ಅನ್ನುವಂಥ ಗೀತೆಯನ್ನು ಹಾಡಿದರು. ಗಾಂಧೀಜಿಯವರ ಜೊತೆಯಲ್ಲಿ ಗಾಂಧೀಜಿಯ ಸಮಸ್ತ ಕುಟುಂಬ ಹೋರಾಟದಲ್ಲಿ ಪಾಲ್ಗೊಂಡಿತ್ತು. ಜವಾಹರ್ಲಾಲ್ ನೆಹರು ಅವರ ಸಮಸ್ತ ಕುಟುಂಬ ಹೋರಾಟದಲ್ಲಿ ಪಾಲ್ಗೊಂಡಿತ್ತು. ಮೋತಿಲಾಲ್ ನೆಹರು ಅವರಿದ್ದರು, ಜವಾಹರ್ಲಾಲ್ ನೆಹರು ಅವರಿದ್ದರು, ಕಮಲಾ ನೆಹರು ಅವರಿದ್ದರು. ಅಷ್ಟೇ ಏಕೆ, ವಾನರ ಸೇನೆ ಮಂಜಿನ ಸೇನೆಯ ನಾಯಕಿಯಾಗಿ ಇಂದಿರಾ ಗಾಂಧಿಯವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಕೋನ ಮನೆಯಾಗ ಕರೋಡಪತಿಯಲ್ಲಿ 1 ಕೋಟಿ ರೂಪಾಯಿ ಕ್ವಶನ್ ಇದು. ಎಟ್ಟಂತ ಹೇಳ್ಬೇಕು ನಾವೆಲ್ಲ. ವಾನರ ಸೇನೆ ಅಥವಾ ಮಂಜಿನ ಸೇನೆಯ ಮುಖ್ಯಸ್ಥರು ಯಾರಾಗಿದ್ರು ಅಂತ ಕ್ವಶನ್ ಕೇಳ್ಯಾರ. ವಾನರ ಸೇನೆ ಮಂಜಿನ ಸೇನೆಯ ಮುಖ್ಯಸ್ಥರು ಯಾರಾಗಿದ್ರು ಅಂತಂದರೆ ಅದು ಇಂದಿರಾ ಗಾಂಧಿಯವರು. ಅದಕ್ಕೆ ಗಾಂಧೀಜಿಯವರ ಈ ಐತಿಹಾಸಿಕ ಹೋರಾಟವನ್ನು ಕಂಡು ಮೋತಿಲಾಲ್ ನೆಹರು ಅವರು ಹೇಳ್ತಾರೆ, ಇದು ಸಾಮಾನ್ಯ ಹೋರಾಟ ಅಲ್ಲ, ಇದು ಎಂಥ ಹೋರಾಟ ಅಂತಂದರೆ ಐತಿಹಾಸಿಕವಾದಂಥ ಶ್ರೀರಾಮನ ಲಂಕಾ ಯಾತ್ರೆ. ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ಇದು ಜೀಸಸ್ ಇದು ನೆಪೋಲಿಯನ್ ಬೋನಾಪಾರ್ಟ ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಪ್ಯಾರಿಸ್ ಕಡೆ ಹೋದಂತಾಯಿತು. ಪ್ರಫುಲ್ ಚಂದ್ರ ರೇ ಅವರು ಹೇಳ್ತಾರೆ, ಇದು ಜೀಸಸ್ನೊಂದಿಗೆ ಯಹೂದಿಗಳ ಯಾತ್ರೆ. ಗಾಂಧಿ ಹೇಳ್ತಾರೆ, ದಯವಿಟ್ಟು ಇಲ್ಲಿ ಬರ್ಲಾಕ್ ಹೋಗ್ಬೇಡ್ರಿ, ಹೋರಾಟ ನಿಮ್ಮ ಭಾಗದಲ್ಲಿ ಹೋರಾಟ ಮಾಡ್ರಿ. ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಸ್ಪಂದನೆ ಇತ್ತು.
ಮಹಾರಾಷ್ಟ್ರದ ದರ್ಶನ ಎಂಬ ಸ್ಥಳದಲ್ಲಿ ಸರೋಜಿನಿ ನಾಯ್ಡು, ಕರ್ನಾಟಕದ ಅಂಕೋಲದಲ್ಲಿ MP ನಾಡಕರ್ಣಿ, ಬೆಳಗಾಮ ಮತ್ತು ಧಾರವಾಡದಲ್ಲಿ ಗಂಗಾಧರ ದೇಶಪಾಂಡೆ, ಕೇರಳ ರಾಜ್ಯದಲ್ಲಿ K ಕಲ್ಲಪ್ಪನ್ ಮತ್ತು ಅಯ್ಯಪ್ಪನ್, ತಮಿಳುನಾಡಿನ ವೇದಾರಣ್ಯ ಎಂಬ ಸ್ಥಳದಲ್ಲಿ ಸಿ ರಾಜಗೋಪಾಲಾಚಾರ್ಯ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ K ಕಲ್ಲೇಶ್ವರ್ ಮತ್ತು ಚಂದ್ರಶೇಖರ್ ರಾವ್, ಪಶ್ಚಿಮ ಬಂಗಾಳದಲ್ಲಿ ಸೂರ್ಯಸೇನ್ ಅನ್ನುವಂಥ ವ್ಯಕ್ತಿ, ನಾಗಾಲ್ಯಾಂಡದಲ್ಲಿ ಗೈಡ್ ನೀಲಿ ಮತ್ತು ಯದುನಾಗ ಅನ್ನುವಂಥ ಹೋರಾಟಗಾರರು ಮಾಡಿದರು. ಪಶ್ಚಿಮ ಬಂಗಾಳಿಯರು ಬಿಹಾರ ರಾಜ್ಯದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಜಮ್ಮು ಕಾಶ್ಮೀರದಲ್ಲಿ ಮೊಹಮ್ಮದ್ ಅಲಿ ಅನ್ನುವಂಥ ವ್ಯಕ್ತಿ ಹೋರಾಟ ಮಾಡ್ತಾನೆ. ಗಡಿನಾಡಿನಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನುವಂಥ ವ್ಯಕ್ತಿ ಗಡಿನಾಡಿನ ಗಾಂಧಿ ಎಂದು ಕರೆಯುತ್ತಾರೆ. ಖುದೈ ಖಿದ್ಮತ್ಕಾರ್ ಅನ್ನುವಂಥ ಸಂಘಟನೆಯನ್ನು ಮಾಡುವುದರ ಮೂಲಕ ಹೋರಾಟವನ್ನು ಮಾಡಿದರು. ಹಾಗಾದರೆ ಈ ಹೋರಾಟದಲ್ಲಿ ಅಮೆರಿಕ ದೇಶದ ಪತ್ರಕರ್ತನಾಗಿರುವಂಥ ವೆಬ್ ಮಿಲ್ಲರ್ ಅನ್ನುವಂಥ ವ್ಯಕ್ತಿ ಪಾಲ್ಗೊಳ್ತಾನೆ. ಅವನು ಹೇಳ್ತಾನೆ, 20 ವರ್ಷದ ಪತ್ರಿಕಾ ಜೀವನದಲ್ಲಿ 18 ದೇಶಗಳನ್ನು ಸುತ್ತಿದ್ದೇನೆ, ಆದರೆ ಇಂಥ ದೃಶ್ಯವನ್ನು ನೋಡಿಲ್ಲ. ಬ್ರಿಟಿಷರ ಲಾಠಿ ಏಟಿಗೆ ಪ್ರತಿಭಟನಾಕಾರರ ತಲೆಬುರುಡು ಬಿಸ್ತಾ ಇತ್ತು, ರಕ್ತ ಚಿಮ್ತಾ ಇತ್ತು, ಯಾರೊಬ್ಬರು ಕೂಗಾಡಲಿಲ್ಲ, ಚೀರಾಡಲಿಲ್ಲ. ಕಾರಣ ಗಾಂಧಿ ಗಾಂಧಿ ಗಾಂಧಿ. ಹಾಗಾದರೆ ಮೈಲಾರ ಮಹದೇವಪ್ಪ ಈ ಕೆಳಗಿನ ಯಾವ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅಂದ್ರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು, ನೆನ್ಪಿಡಿ. ಹಿಂದಿನ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದ ಹೋರಾಟ 1947. ನಿಮ್ಗೆ ಹೇಳಿ ನಾನು 1947 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಸ್ವತಂತ್ರ ಆಯಿತು. ಮಧ್ಯರಾತ್ರಿ 12:05 ಮಾರ್ನಿಂಗ್ 6 ಗಂಟೆಗೆ ಜವಾಹರ್ಲಾಲ್ ನೆಹರು ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಟ್ರಸ್ಟಿ ವಿತ್ ಡೆಸ್ಟಿನಿ ಎನ್ನುವಂಥ ಪದವನ್ನು ಬಳಕೆ ಮಾಡಿದರು. ಕೆಂಪು ಕೋಟೆಯಲ್ಲಿ ಜವಾಹರ್ಲಾಲ್ ನೆಹರು ತಮ್ಮ ಭಾಷಣದಲ್ಲಿ ಮೊಟ್ಟ ಮೊದಲು ಬಾರಿಗೆ ಮಾತನಾಡಿದಂಥ ಒಂದು ಪದ ಏನು ಅಂತಂದರೆ ಟ್ರಸ್ಟಿ ವಿತ್ ಡೆಸ್ಟಿನಿ ಎನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ. ಗಾಂಧೀಜಿಯವರು ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವಾಗ ಗಾಂಧಿ ಕಿದರ್ ಹೈ, ಗಾಂಧಿ ನೌಕಾಲಿ ಮೇ ಹೈ. ಸ್ವತಂತ್ರ ಬಂದಾಗ ಗಾಂಧಿಯಲ್ಲಿದ್ದರು, ನೌಕಾಲಿಯಲ್ಲಿದ್ದರು. ಅವತ್ತಿನ ನೌಕಾಲಿ ಪ್ರಸ್ತುತ ಬಾಂಗ್ಲಾದೇಶದ ಗಂಗಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ಸ್ಥಳ. ಆ ಬಂಗಾಳ ಕೊಲ್ಲಿಯನ್ನು ಸೇರುವಂಥ ನೌಕಾಲಿ ಎಂಬ ಸ್ಥಳದಲ್ಲಿ ಜವಾಹರ್ಲಾಲ್ ಮಹಾತ್ಮ ಗಾಂಧೀಜಿಯವರಿದ್ದರು. ಆ ನೌಕಾಲಿಯಲ್ಲಿ ಗಾಂಧಿ ಏನು ಮಾಡ್ತಿತ್ತು ಪಾಪ ಅಲ್ಲಿ ಅಂತಂದರೆ ಹಿಂದೂ ಮುಸಲ್ಮಾನರ ಮಧ್ಯೆ ಕೋಮುಗಲಭೆಯನ್ನು ಶಮನ ಮಾಡ್ತಾ ಇದ್ರು. ಭಾರತ ದೇಶಕ್ಕೆ ಸ್ವತಂತ್ರ ಆಗಿದೆ. ಒಂದು ಕಡೆ 552 ಸಂಸ್ಥಾನಗಳದಾವ. ಆ 552 ಸಂಸ್ಥಾನಗಳು ಭಾರತ ದೇಶದ ಒಕ್ಕೂಟಕ್ಕೆ ಬರ್ಲಕ್ಕೆ ಹಿಂದೆ ಮುಂದೆ ನೋಡ್ಲಕತ್ತು. ನಾನು ನಿಮ್ಗೆ ಹೇಳಿನಿ, 552 ಸಂಸ್ಥಾನಗಳಲ್ಲಿ ಭಾರತದ ಒಕ್ಕೂಟವನ್ನು ಸೇರಿದ ಮೊದಲ ಸಂಸ್ಥಾನ ಎಂದರೆ ರಾಜಸ್ಥಾನದಲ್ಲಿ ಕಂಡುಬರುವಂಥ ಬಿಕನೇರಿ ಸಂಸ್ಥಾನ, ಗ್ವಾಲಿಯರ್ ಸಂಸ್ಥಾನ, ಬರೋಡ ಸಂಸ್ಥಾನ. ಭಾರತದ ಒಕ್ಕೂಟವನ್ನು ಸೇರಿದಂಥ ಕೊನೆಯ ಸಂಸ್ಥಾನಗಳು ಜಮ್ಮು ಕಾಶ್ಮೀರ ಸಂಸ್ಥಾನ, ಜುನಾಗಢ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಹಾಗೆ ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಒಳಗೆ ಬರ್ಲಕ್ಕೆ ಹಿಂದೆ ಮುಂದೆ ನೋಡ್ಲಕತ್ತು. ಜಯಚಾಮರಾಜ ಒಡೆಯರಿದ್ರು. ಜಯಚಾಮರಾಜ ಒಡೆಯ ಬರ್ರಿ ಅಂದರು, ಏಹೇ ಅಂದರು ಹೋರಾಟ ಸ್ಟಾರ್ಟ್. ನೀವು ಒಂದು ವೇಳೆ ಭಾರತದ ಒಕ್ಕೂಟವನ್ನು ಸೇರ್ಪಡೆ ಮಾಡದಿದ್ದರೆ, ಒಂದು ವೇಳೆ ನೀವು ಭಾರತದ ಒಕ್ಕೂಟವನ್ನು ಸೇರ್ಪಡೆ ಆಗದಿದ್ದರೆ ನಿಮ್ಮ ವಿರುದ್ಧ ಹೋರಾಟ ಮಾಡಲಾಗುತ್ತದೆ. KC ರೆಡ್ಡಿ, ಕ್ಯಾಸಂಬಳ್ಳಿ, ಚೆಂಗಲ್ರಾಯ ರೆಡ್ಡಿ ಬೆಂಗಳೂರಿನ ಬನ್ನಪ್ಪ ಪಾರ್ಕದಿಂದ 1947 ಸೆಪ್ಟೆಂಬರ್ 1ರಂದು ಹೋರಾಟ ಪ್ರಾರಂಭ ಮಾಡ್ತಾರೆ. ಹೋರಾಟದ ಘೋಷವಾಕ್ಯ ಏನು? ಆರ್ಕಾಟ್, ಬೈಕಾಟ್, ತಂಬು ಚಟ್ಟಿ, ಚಟ್ಟ ಕಟ್ಟಿ. ಸತತ ಎಷ್ಟು ದಿನಗಳ ಕಾಲ? 45 ದಿನಗಳ ಕಾಲ ಹೋರಾಟ ಮಾಡ್ತಾರೆ. ಆ ಹೋರಾಟವನ್ನೇ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರ ಅಂದ್ರು ಒಂದೇ, ಮೈಸೂರು ಚಲೋ ಚಳವಳಿ ಅಂದ್ರು ಒಂದೇ, ಮೈಸೂರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಂಥ ಚಳವಳಿ ಅಂದ್ರು ಒಂದೇ. ಹೊಡೆದ್ರಲಕ್ಕನ ಅರ್ಕಾಟ್, ಬೈಕಾಟ್, ತಂಬು ಚಟ್ಟಿ, ಚಟ್ಟ ಕಟ್ಟಿ ಅನ್ನೋದು ಒಡೆಯರ ಮುಂದೆ ಹೋಗಿ ಬಿದ್ದು ಒದ್ದೆ ಅಳೋದು, ಚಿರೋದು, ಕರಿದು ಅಳೋದು ಈ ಥರ ಮಾಡಕತ್ತರು. ಅವಾಗ ಜಯಚಾಮರಾಜ ಒಡೆಯ ಅಂದ, ಯಾಕೆ ಹಿಂಗೆ ಮಾಡ್ತೀರಿ, ಸುಮ್ಮರಿ ಹಂಗೆ ಮಾಡ್ಲಕ್ಕ, ನಮ್ಗೆ ಸ್ವತಂತ್ರ ಬೇಕ್ರಿ, ಏನು ಹಚ್ಚಿರಿ ಆಟ ನೀವು, ಏನು ಹುಡುಗಾಟಿಗೆ ಹಚ್ಚಿರ ಒಳ್ಳೊಳ್ಳೆ ಅಂತ, ಕೊಡ್ತೀವಿ ಸುಮ್ಮರಿ ಅಂತ, ಕೊಡ್ತೀವಿ ಅಂಥೇಳಿ ಎಷ್ಟು ದಿನ ತೊಗೊಂಡು ಹೋಗ್ತೀರಿ ಮುಂದೆ ಕೊಡ್ತೀವಿ ಅಂಥೇಳಿ 1947 ಅಕ್ಟೋಬರ್ 24ನೇ ತಾರೀಕು ಅಂತಿಮವಾಗಿ
ಕರ್ನಾಟಕ ರಾಜ್ಯಕ್ಕೆ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಜಯಚಾಮರಾಜ ಒಡೆಯರು. 1947 ಅಕ್ಟೋಬರ್ 24ನೇ ತಾರೀಕು ಅಧಿಕಾರ ಬಿಟ್ಟುಕೊಟ್ಟರು. ಅದಾದ 3 ದಿನಗಳ ನಂತರ ಅಂದರೆ ಅಕ್ಟೋಬರ್ 27ನೇ ತಾರೀಕು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿಯವರು ಅಂತಿಮವಾಗಿ 1947 ಅಕ್ಟೋಬರ್ 27ನೇ ತಾರೀಕು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಅಂದು ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಸಂಖ್ಯೆ 9. 9 ಆದ ಮೇಲೆ 1956ರಲ್ಲಿ 19, ಇಂದು 31. ಅಂದು 9, ಆಮೇಲೆ 19, ಆಮೇಲೆ 31. ಪ್ರಸ್ತುತ ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಸಂಖ್ಯೆ 31. ಓಕೆ, ಮುಂದೆ ಸಾಗಲಿ. 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ? ಏನು ಒಂದಕ್ಕೊಂದು ಲಿಂಕ್ ಏನು ಸುದ್ದಿ? ಸರಿಯಾದಂಥ ಉತ್ತರ ಡಿ, ರೈಟ್ ಆನ್ಸರ್ ನೋಡಿ. ಆಗಲೇ ಹೇಳಿ ನಿಮಗೆ. ಸಂವಿಧಾನದ 7ನೇ ತಿದ್ದುಪಡಿ ಸಂವಿಧಾನದ 7ನೇ ತಿದ್ದುಪಡಿ 1956. ಭಾಷಾವಾರು ಕಾಯ್ದೆ ಸಂವಿಧಾನದ 7ನೇ ತಿದ್ದುಪಡಿ 1956 ಭಾಷಾವಾರು ಕಾಯ್ದೆ. 1956 ನವೆಂಬರ್ 1ರಂದು 19 ಜಿಲ್ಲೆಗಳನ್ನೊಳಗೊಂಡು ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಯಾಕೆ ಈ 1956ರ ಭಾಷಾವಾರು ಕಾಯ್ದೆ ಜಾರಿಗೆ ಬರಬೇಕಾದರೆ ಫಜಲ್ ಅಲಿ ಆಯೋಗ ಅತ್ಯಂತ ಮುಖ್ಯ ಆಗ್ತದೆ. ಫಜಲ್ ಅಲಿ ಆಯೋಗ ಯಾಕೆ ಭಾಷಾವಾರು ಕಾಯ್ದೆಗೆ ಅವಕಾಶ ಕೊಟ್ಟಿದ್ದೆ? ಫಜಲ್ ಅಲಿ ಆಯೋಗ. ಧಾರ ಸಮಿತಿ ಆಗಲಿ, JVP ಕಮಿಟಿಗಳಾಗಲಿ ಒಂದು ಆಗಲ್ರಿ, ದೇಶದ ಏಕತೆಗೆ ಧಕ್ಕೆ ಆಗ್ತದೆ, ಭಾಷಾವಾರು ರಾಜ್ಯಗಳ ಅವಕಾಶ ಕೊಡಬೇಡ ಅಂದರು. ಆದರೆ ಫಜಲ್ ಅಲಿ ಆಯೋಗ ಹಂಗೆ ಮಾಡಲಿಲ್ಲ. ಕೊಟ್ಬಿಡ್ರಿ ಸುಮ್ಮನೆ ಎಲ್ಲಿ ಕಿರಿಕಿರಿ. ಪಟ್ಟೀರ್ ಶ್ರೀರಾಮುಲು ಅದ್ರಾಗ 58 ದಿನ ಉಪವಾಸ ಮಾಡಿ ಬಿದ್ದು ಒದಡಿಸತ್ತು ಹೋಗಿದ್ದರು ಅವರು, ಪಟ್ಟೀರ್ ಶ್ರೀರಾಮುಲು. ಅದಕ್ಕೆ 1956 ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ 14 ರಾಜ್ಯಗಳ ಅಸ್ತಿತ್ವಕ್ಕೆ ಬರ್ತವೆ, 6 ಕೇಂದ್ರಾಡಳಿತ ಪ್ರದೇಶಗಳ ಅಸ್ತಿತ್ವಕ್ಕೆ ಬರ್ತವೆ. ಆ 14 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಒಂದು. 1956 ನವೆಂಬರ್ 1ರಂದು ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯ ಒಂದಾಯಿತು. 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂದರೆ 1956 ನವೆಂಬರ್ 1. 1946ರಲ್ಲಿ ಕರ್ನಾಟಕ ಏಕೀಕರಣದ ಸಮಾವೇಶದ ಕೊನೆಯ ಸಮಾವೇಶ ಎಲ್ಲಿ ಅಂದರೆ ಮುಂಬೈ. ಮೊದಲ ಸಮಾವೇಶ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ವೇದಿಕೆಯನ್ನು ಬಳಸಿಕೊಂಡು ಅದೇ ಬೋಗಣಿಯಲ್ಲಿ ಒತ್ತಿ ಮನಗಂಡ ಸ್ವಲ್ಪ ಅಕ್ಕಿ ಪಕ್ಕಿ ಹಾಕಿ ಉಳ್ಳಾಗಡ್ಡಿ ಟಮಾಟಿ ಒಗೆದು ಪಾಣೆ ಕೊಟ್ಟ ಅನ್ನ ಮಾಡಿ ಹೊಡೆದು ಕರ್ನಾಟಕದ ಏಕೀಕರಣದ ಮೊದಲ ಸಮಾವೇಶ ಸಿದ್ದಪ್ಪ ಕಂಬಳಿಯವರ ನೇತೃತ್ವದಲ್ಲಿ. ಸಿದ್ದಪ್ಪ ಕಂಬಳಿ. ಹಾಗಾದರೆ ಕರ್ನಾಟಕದ ಪ್ರಥಮ ಏಕೀಕರಣದ ಸಮಾವೇಶ ನಡೆದದ್ದು ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ 1924. ಕರ್ನಾಟಕದ ಏಕೀಕರಣ ಸಮಾವೇಶ ನಡೆದ ಸ್ಥಳ ಯಾವುದಂದ್ರೆ ಮುಂಬೈ. 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನವನ್ನು ಯೂನಿಟಿ ಕಾಂಗ್ರೆಸ್ ಎಂದು ಕರೆಯಲಾಗುತ್ತದೆ. ಕಾರಣ ಅಲ್ಲಿ ಖಿಲಾಫತ್ ಅಖಿಲ ಭಾರತ ಖಿಲಾ ಸಮ್ಮೇಳನ ನಡೀತದೆ, ಅಖಿಲ ಭಾರತ ಹಿಂದೂ ಮಹಾಸಭಾ ನಡೀತದೆ, ಅಖಿಲ ಭಾರತ ಬ್ರಾಹ್ಮಣೇತರ ಸಮಾವೇಶ ನಡೀತದೆ, ಅಖಿಲ ಭಾರತ ಸಾಮಾಜಿಕ ಸಮ್ಮೇಳನ ನಡೀತದೆ. ಈ ಎಲ್ಲ ಸಮ್ಮೇಳನಗಳು ಒಟ್ಟೊಟ್ಟಿಗಾಗಿ ನಡೀತವೆ. ಅಷ್ಟೇ ಅಲ್ಲ, ಕರ್ನಾಟಕದ ಏಕೀಕರಣದ ಮೊದಲ ಸಮಾರಂಭ ನಡೀತು. ಆ ಉದ್ದೇಶಕ್ಕಾಗಿ ಇದನ್ನು ಏನು ಕರೀತಾರೆ ಅಂದರೆ ಯೂನಿಟಿ ಕಾಂಗ್ರೆಸ್ ಅಂತ ಕರೀತಾರೆ. ಕರೆಕ್ಟಾ? ಎಷ್ಟನೇ ಸಮಾವೇಶ ಇದು?
39ನೇ ಸಮಾವೇಶ. ಈ 39ನೇ ಸಮಾವೇಶ ಇದು. 39ನೇ ಸಮಾವೇಶ ಇದು. ಅಧ್ಯಕ್ಷರಾಗಿ ಮಹಾತ್ಮ ಗಾಂಧೀಜಿಯವರ ಆಯ್ಕೆ ಆಗ್ತಾರೆ. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಗಂಗಾಧರರಾವ್ ದೇಶಪಾಂಡೆ ಅವರು ಆಯ್ಕೆ ಆಗ್ತಾರೆ. 11 ವರ್ಷದ ಬಾಲಕಿಯಾಗಿರುವಂಥ ಗಂಗೂಬಾಯಿ ಹನಗಲ್ ಅವರು ವಂದೇ ಮಾತರಂ ಅನ್ನುವಂಥ ಗೀತೆಯನ್ನು ಹಾಡಿದರು. ವಂದೇ ಮಾತರಂ ಎಂಬ ಗೀತೆ ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಂಥ ಆನಂದ ಮಠ ಎಂಬ ಪುಸ್ತಕದಿಂದ ಪಡೆಯಲಾಗಿದೆ. ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಂಥ ಆನಂದ ಮಠ ಪುಸ್ತಕದಲ್ಲಿ ಸನ್ಯಾಸಿ ದಂಗೆಯನ್ನು ಉಲ್ಲೇಖ ಮಾಡಲಾಗಿದೆ. ಗಾಂಧೀಜಿಯವರನ್ನು ಸ್ವಾಗತ ಮಾಡಿದವರು ಗಂಗಾಧರರಾವ್ ದೇಶಪಾಂಡೆ. ವೇದಿಕೆಯ ಮೇಲೆ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸರೋಜಿನಿ ನಾಯ್ಡು, ಜವಾಹರ್ಲಾಲ್ ನೆಹರು, NS ಹರ್ಡೇಕರ್ ಅವರು, ಕರ್ನಾಟಕದ ಗಾಂಧಿ ಎನಿಸಿಕೊಂಡಿರ್ತಕ್ಕಂಥ ಮಹಿಳಾ ಯಾರು ಹರ್ಡೇಕರ ಮಂಜಪ್ಪ ಅವರು, ಮೈಸೂರಿನ ಸಿದ್ದಮ್ಮ, ಬಳ್ಳಾರಿಯ ಬಸಮ್ಮ ಎಲ್ಲ ವೇದಿಕೆ ಮೇಲೆ ಹಂತ ತುಂಬಿದ ವೇದಿಕೆಯಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಉಯಿಲುಗೊಳ ನಾರಾಯಣವರು ಬೆದ್ದರ್ಲೆಕ್ಕನ ಹಾಡ ಇಡೀ ಕರ್ನಾಟಕ ರಾಜ್ಯದ ಜನತೆ ರೋಮಾಂಚನ್ ರೋಮ್ ಎದ್ದು ನಿಂದಿರಬೇಕು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಗೀತೆಯನ್ನು ಹಾಡಿದವರು ಉಯಿಲುಗೊಳ ನಾರಾಯಣವರು. ಯಾರವ ಸುಡುಗಾಡಿಸಿದ್ದವನು ನಿಮ್ಮ ಮಾಯಿ ಅದು. ಇವು ನಿದ್ದಿಗಣ ಕೂತಿ ಏನ್ರಿ SMS ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಭಾಳ ವಿಶೇಷವಾದ ಅಧಿವೇಶ. ಕುಡಿಯುವ ನೀರಿನ ಬಾವಿಯನ್ನು ಏನಂತ ಕರೀತಾರೆ ಅಂದರೆ ಪಂಪಾ ಸರೋವರ ಅಂತ ಕರೀತಿದ್ರು. ವಿಜಯನಗರದ ಹೆಬ್ಬಾಗಿಲು ವೇದಿಕೆಯನ್ನು ವಿಜಯನಗರದ ಹೆಬ್ಬಾಗಿಲು ಅಂತ ಕರೀತಿದ್ರು. ನೆಕ್ಸ್ಟ್, ಕರ್ನಾಟಕದ ವೈಭವವು ಈ ಕೆಳಕಂಡ ಯಾವ ಪ್ರಭಾವವನ್ನು ಬೀರುತ್ತದೆ? KS 2012ರಲ್ಲಿ ಕೇಳಿದ ಪ್ರಶ್ನೆ ಇದು. ಕನ್ನಡಿಗರಲ್ಲಿ ಸಾಂಸ್ಕೃತಿಕ ಒಗ್ಗಟ್ಟನ್ನು ಉಂಟು ಮಾಡಿತ್ತು. ಕರ್ನಾಟಕದ ಸ್ವತಂತ್ರ ಹೋರಾಟಗಾರರಿಗೆ ಸ್ಫೂರ್ತಿ ನೀಡಿತು. ಕನ್ನಡಿಗರಲ್ಲಿ ತಮ್ಮ ಗತವೈಭವದ ಬಗ್ಗೆ ಜಾಗೃತಿಯನ್ನು ಮೂಡಿಸಿತ್ತು. ಮೇಲಿನ ಎಲ್ಲವೂ ಬಹುತೇಕ ನಮ್ಮ ಬ್ರ್ಯಾಂಡೇ ಇದು. ಮೇಲಿನ ಎಲ್ಲವೂ ಬರ್ತಂದು SB ಬ್ರ್ಯಾಂಡ್ ಅದು. ಮೇಲಿನ ಎಲ್ಲವೂ ಮುಂದೆ ಸಾಗಲಿ. ವಸಾಹತುಶಾಹಿ ಭಕ್ತಪ್ಪ ಬೆಂಕಿ ಕ್ವಶನ್. ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನವು ಈ ರೀತಿಯದು: 31 ಬಂದೂಕು ಸಲಾಮಿನ ರಾಜ್ಯ, 21 ಬಂದೂಕು ಸಲಾಮಿನ ರಾಜ್ಯ, 19 ಬಂದೂಕು ಸಲಾಮಿನ ರಾಜ್ಯ, 17 ಬಂದೂಕು ಸಲಾಮಿನ ರಾಜ್ಯ. ಎಕ್ಸಲೆಂಟ್, ಸರಿಯಾದಂಥ ಉತ್ತರ ಬಿ. ರೈಟ್ ಆನ್ಸರ್ ನೋಡಿ, ಬಿ ಸರಿಯಾಗಿರುವಂಥ ಉತ್ತರ. 19 ಸಲಾಮಿನ ರಾಜ್ಯ ರೈಟ್ ಆನ್ಸರ್. 19 ಬಂದೂಕಿನ ಸಲಾಮಿ ರಾಜ್ಯ. ಭಾಳ ಸರಿ ರಿಪೀಟ್ ಆದ ಪ್ರಶ್ನೆ ಇದು. ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನವು ಈ ರೀತಿಯದು ಅಂದರೆ 21 ಬಂದೂಕಿನ ಸಲಾಮಿ ರಾಜ್ಯವಾಗಿದೆ. ಕರೆಕ್ಟಾ? 21 ಬಂದೂಕಿನ ಸಲಾಮಿ ರಾಜ್ಯವಾಗಿದೆ. 1930 ಏಪ್ರಿಲ್ನಲ್ಲಿ ಬೆಳಗಾಮದಲ್ಲಿ ಉಪ್ಪನ್ನು ಮಾರಿ ಕಾನೂನು ಭಂಗ ಚಳವಳಿ ಮಾಡಿದವರು ಯಾರು? ಇಂಪಾರ್ಟೆಂಟ್ ಕ್ವಶನ್.
ಆಗಲೇ ಡಿಸ್ಕಸ್ ಮಾಡೀನಿ. ಸರಿಯಾದಂಥ ಉತ್ತರ ಗಂಗಾಧರರಾವ್ ದೇಶಪಾಂಡೆ. ಬೆಳಗಾಮದ ನಾಯಕತ್ವ ವಹಿಸಿಕೊಂಡವರು ಗಂಗಾಧರ ದೇಶಪಾಂಡೆ. ಗಾಂಧೀಜಿಯವರು ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಜಾತಕದಲ್ಲಿ ಪಾಲ್ಗೊಂಡವರು. ಒಳ್ಳೆ ಕ್ವಶನ್ ಬರ್ತಾವೆ. ಮೈಲಾರ ಮಹದೇವಪ್ಪ. ಮೈಸೂರು ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಪ್ರಾರಂಭ ಮಾಡಿದ ಅಂತಂದ್ರೆ ವೆಸ್ಲಿಯನ್. ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದ. ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರೊಡನೆ ಹೋರಾಟ ನಡೆಸಿದ್ದ. ಆ ಕರ್ನಾಟಕದ ಸುಪ್ರಸಿದ್ಧ ಹೋರಾಟಗಾರ ಯಾರು? ಸರಿಯಾದಂಥ ಉತ್ತರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಇಂಪಾರ್ಟೆಂಟ್. ಗೆರಿಲ್ಲಾ ಯುದ್ಧದ ಮೂಲಕ ಹೋರಾಟವನ್ನು ಮಾಡಿದಂಥ ಒಬ್ಬ ಹೆಮ್ಮೆಯ ಹೋರಾಟಗಾರ. ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರೊಡನೆ ಹೋರಾಟ ಮಾಡಿದಂಥ ಒಬ್ಬ ಹೆಮ್ಮೆಯ ನಾಯಕ ಯಾರಂತಂದರೆ ಅದು ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ. ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನು ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳನ್ನು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರಣೆ ನಡೆಸಲು ಮೈಸೂರಿನ ಮಹಾರಾಜರು 1918ರಲ್ಲಿ ನೇಮಕ ಮಾಡಿದಂಥ ಒಂದು ಕಮಿಟಿ ಯಾವುದು? ಯಾವ ಕಮಿಟಿ? ಸರಿಯಾದಂಥ ಉತ್ತರ ಲೆಸ್ಲಿ ಮಿಲ್ಲರ್ ಸಮಿತಿ. ರೈಟ್ ಆನ್ಸರ್ ನೋಡಿ. ಲೆಸ್ಲಿ ಮಿಲ್ಲರ್ ಸಮಿತಿ ಸರಿಯಾಗಿರುವಂಥ ಉತ್ತರ. ಮಿಲ್ಲರ್ ಸಮಿತಿ, ಜಸ್ಟಿಸ್ ಮಿಲ್ಲರ್ ಅಥವಾ ಲೆಸ್ಲಿ ಮಿಲ್ಲರ್ ಸಮಿತಿ ಅಂತ ಕರಿತೀವಿ. ವೈಶಿಷ್ಟ್ಯ ಏನು ಮಿಲ್ಲರ್ ಸಮಿತಿದು? ಮಿಲ್ಲರ್ ಸಮಿತಿಯ ವೈಶಿಷ್ಟ್ಯ ಏನು ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣೇತರ ದಿವಾನರ ನೇಮಕ ಮಾಡಬೇಕು ಅಂತ. ಹಾಗಾದರೆ ಇದನ್ನು ವಿರೋಧ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ರಾಜೀನಾಮೆ ಕೊಡ್ತಾರೆ. ಆಗ ಈ ಒಂದು ಸ್ಥಾನಕ್ಕೆ ಅಧಿಕಾರಕ್ಕೆ ಬಂದವರು ಯಾರು ಅಂತ ಕೇಳಿದಾಗ ಸರಿಯಾದಂಥ ಉತ್ತರ ಇಲ್ಲಿ ಕಾಂತರಾಜ್ ಅರಸ್. ಕಾಂತರಾಜ್ ಅರಸ್. ಕಾಂತರಾಜ್ ಅರಸ್. ಹಾಗಾದರೆ ಬ್ರಾಹ್ಮಣೇತರ ಮೊದಲ ದಿವಾನ ಯಾರಂತ ಕ್ವಶನ್ ಕೇಳಿದ್ದಾರೆ. ಬ್ರಾಹ್ಮಣೇತರ ಮೊದಲ ದಿವಾನ ಯಾರಂದ್ರೆ ಕಾಂತರಾಜ್ ಅರಸ್. ಕಾಂತರಾಜ್ ಅರಸ್.